ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ನಿಮ್ಗೆ ಗೊತ್ತಾ ಹೈದರಾಬಾದಲ್ಲಿ ಫೇಮಸ್ ಫೋರ್ಟ್ ಯಾವುದು ಅಂತ? ಹೈದರಾಬಾದ್ನಲ್ಲೇ ಇರುವಂಥ ಫೇಮಸ್ ಫೋರ್ಟಲ್ಲಿ ಈ ಗೋಲ್ಕೊಂಡ ಫೋರ್ಟ್ ಒಂದು. ಈ ಗೋಲ್ಕೊಂಡ ಫೋರ್ಟ್ನ 1143ರಲ್ಲಿ ಕಾಕತೀಯ ಅಂತ ಇಲ್ಲಿ ರೂರಲ್ ಆಗಿರೋವಂಥ ಅಧಿಕಾರಿ ಏನು ಮಾಡ್ತಾನೆ ಅಂದರೆ, ಅವನು ಕೆಲಸ ಮಾಡ್ತಿರ್ತಾನೆ. ಆ ಕೆಲಸನ ಬಿಟ್ಟು ಬಂದು ಈ ಕೋಟೆನ ನಿರ್ಮಿಸಿ ಅವನು ಇದನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆನ ಮಾಡ್ತಾ ಇರ್ತಾನೆ. ತದನಂತರ 16ನೇ ಶತಮಾನದಲ್ಲಿ ಕುತುಬ್ ಶಾಹಿಗಳ ಪಾಲಾಗುತ್ತೆ. ತದನಂತರ 1687ರಲ್ಲಿ ಸುಲ್ತಾನರು ಬಂದು ಇದನ್ನು ವಶಪಡಿಸ್ಕೊತಾರೆ. ಅಲ್ಲಿವರೆಗೂ ಆಳ್ವಿಕೆ ಮಾಡಿ ಇದಂಥ ಈ ಪ್ರದೇಶನೇ ಈಗಿನ ಗೋಲ್ಕೊಂಡ ಫೋರ್ಟು. ಏನು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಗೈಸ್, ನೀವು ಅಲ್ಲಿ ಟಾಪ್ ಗಂಟ ನೋಡ್ಬೋದು, ಅಷ್ಟು ದೊಡ್ಡ ಕೋಟೆ ಇದು ಗೈಸ್. ಇಲ್ಲಿ ನೋಡ್ಬೋದು, ಇವಾಗ 25 ರೂಪಾಯಿ ಟಿಕೆಟು, ಎಂಟ್ರಿಗೆ ಪ್ರೈಸು. ಏಜಸ್ ತಗೊತವನೆ, ಇಲ್ಲಿ ತಗೊಂಡು ಹಿಂಗೆ ಸೀದಾ ಒಳಗಡೆ ಹೋಗ್ಬೋದು. ಫೋರ್ಟ್ ಒಳಗಡೆ ಹೋಗೋಣ. ಒಳಗಡೆ ಟಿಕೆಟ್ ಚೆಕಿಂಗ್ ಇರುತ್ತೆ ನೋಡಿ. ಯಾವ ದಾರಿಲಿ ಹೋಗ್ತೀವೋ ಅದೇ ದಾರಿಲಿ ಆಚೆಗೆ ಬರಬೇಕು. ಓಹೋ, ಫಸ್ಟು ವೈಬೇ ಒಂಥರ. ಇದು ಭಾರತದಲ್ಲೇ ಶಕ್ತಿಶಾಲಿ ಕೋಟೆಗಳಲ್ಲಿ ಇದು ಒಂದು ಪ್ರಮುಖವಾದಂಥ ಕೋಟೆ. ಫುಲ್ಲು ಮಣ್ಣಿಂದನೇ ಕಟ್ಟಿರುವಂಥ ಕೋಟೆ ಇದು. ಆದರೂ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಆಗದೆ ಗೈಸ್. ಹಂಗೆ ಮೇಲ್ಗಡೆ ಹೋಗೋಣ. ಹೆಂಗ್ ಕಾಣಿಸ್ತಾ ಇದ್ ನೋಡ್ರಿ. ಬಾ 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 ಬಾ. ಫೋರ್ಟ್ ನೋಡಕ್ಕೆ ಖುಷಿ ಆಯ್ತದ ಈ ಅಂಗಲಿಂದ. ನೋಡ್ರಿ ಕೋಟೆ ಅಂತ ಕರ್ಸವ್ರೆ. ಇಲ್ಲಿ ನೋಡ್ರಿ ಕನಕನ ಕಿಂಡಿಗಳಾದಂಗೆ ಒಂದು 20-30 ಅವಲ್ರಿ. ಯಾವ್ದಕ್ಕೆ ಹೋಗೋದು ಯಾವ್ದಕ್ಕೆ ಬಿಡೋದು. ಮೇಲ್ಗಡೆ ನೋಡ್ರಿ. ಓಹೋ ಬ್ರೋ, ಹತ್ತದಂಗೆನೆ ಗೈಸ್. ಬನ್ನಿ, ಇವಾಗ ಸುಸ್ತಾಗೈತೆ, ನೋಡೋಣ ಹತ್ತೋಣ. ಇಷ್ಟು ದೂರ ಬಂದಿದ್ದೀವಿ, ಹತ್ತದಂಗೆ ಹೋಗ್ಬಿಟ್ರೆ ಹಿಂಗೆ. ಬನ್ನಿ ಹೋಗೋಣ. ನೋಡ್ರಿ ಹೆಂಗೈತೆ ನೋಡ್ರಿ. ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ, ಚಿನ್ನ, ವರ್ಣ ಮತ್ತು ಡೈಮಂಡ್ಗಳನ್ನೆಲ್ಲ ಮಾರ್ತಾಯಿದ್ದಂತೆ. ಆ ಜಾಗ ಅಂದರೆ ವಜ್ರಗಳನ್ನ ಮಾರ್ತಿದ್ದಂಥ ಜಾಗ. ನೀವು ಈ ಕೊಯ್ನೂರು ಡೈಮಂಡ್ ಕೇಳಿದಿರಲ್ವ, ಅದನ್ನು ಮಾರ್ತಾಯಿದ್ದಂಥ ಜಾಗ ಇದು. ಆ ಜಾಗದಲ್ಲಿ ಇದ್ದೀವಿ ಗೈಸ್. ನೋಡ್ರಿ ಹೆಂಗೈತೆ. ಅಲ್ಲ, ಧೂಮಪಾನ ನಿಷೇಧಿಸಿದೆ ಅಂತಾರೆ. ಆಚೆಗಡೆ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಎಲ್ಲ ಕಿತ್ಕೊಂಡು ಕಳಿಸ್ತಾರೆ. ಇಲ್ಲೆಲ್ಲಿ ಬಂದು ಮಾಡ್ತಾರೆ ಅವರು. ಓಹೋ ನೋಡ್ರಿ. ಓಹೋ ಫಾರೆಸ್ಟ್ ಒಳಗಡೆ ಹೋದಂಗೆ. ಈ ಸೈಡ್ ನೋಡ್ರಿ ಯಾವ ಥರ ಐತೆ. ಏನು ಬ್ರೋ, ಒಳ್ಳೆ ಗುಹೆ ಫೀಲ್ ಕೊಡುತ್ತಲ್ಲ ಬ್ರೋ ಇದು. ಓಹೋ ಯಾವುದೋ ಒಳ್ಳೆ ಇದಕ್ಕೆ ಹೋದಂಗೆ ಆಗುತ್ತೈತಪ್ಪ. ಇರಪ್ಪ, ಮೆಟ್ಲು ಬೇಡ, ಅದು ಇದರಲ್ಲೇ ನಡ್ಕೊಂಡು ಹೋಗೋಣ. ಮೆಟ್ಲು ಹತ್ತಿ ಇಳಿಬಾರ್ದು ಅಂದರೆ ಹಿಂಗೆ ವೀಲ್ ಚೇರು ಈ ಸೈಡಲ್ಲಿ ಈ ಥರ ಯಾಕೆ ಹಾಕಿರ್ತಾರೆ ಅಂದರೆ, ಈ ಕುಂತ್ಕೊಂಡು ಬರ್ತಾರಲ್ಲ, ಬರೋಕ್ಕಾಗದವ್ರು ಬರ್ತಾರಲ್ಲ ಬ್ರೋ, ಅಂಥವ್ರು ಈ ಥರ ಕುಂತ್ಕೊಂಡು ಬಂದ್ಬಿಡೋದು ಒಂದೇ ಸಲ. ನಮ್ಮ ಪಾರಿನವ್ರು ಪಾಪ ಸುಸ್ತಾಗಿ ನಡ್ಕೊಂಬರ್ತಾವ್ರೆ. ಏನೂ ಮಾಡೋಕ್ಕಾಗಲ್ಲ. ಪಾರಿ ಒಳ್ಳೆ ಸ್ಮೆಲ್ಲು ಗೈಸಿಲ್ಲೆಲ್ಲ ಒಂಥರ. ಆದರೂ ಪರವಾಗಿಲ್ಲ. ಅಡ್ವೆಂಚರಸ್ ಮೇಲೆ ಅಡ್ವೆಂಚರಸ್ ಇಲ್ಲಂತೂ. ಯಾವ ರೂಟಲ್ಲಿ ಹೋಗ್ತೀವಿ, ಯಾವ ರೂಟಲ್ಲಿ ಬರ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ನೋಡ್ಕೊಳ್ಳಿ. ಓಹೋ ಥೂ, ಏನು ಇಷ್ಟೊಂದು ಗಬ್ಬಾಷಣೆ ಹೊಡಿತೈತಲ್ಲ. ಏನು ಕೋಟೆನೇ ಗಬ್ಬ ಇದು ಗೈಸ್. ಈ ಪಾರಿವಾಳೆಲ್ಲ ಕುತ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಸ್ಮೆಲ್ಲು. ಅಲ್ಲಿ ನೋಡಿ, ಲವರ್ಸ್ ಪಾರ್ಕ್ ಇದೆ ಮುಂದೆಗಡೆ. ಓಹೋ, ಯಾವ ಥರ ಐತೆ ನೋಡ್ರಪ್ಪ ಗೋಲ್ಕೊಂಡ ಫೋರ್ಟ್. ನೋಡಿ ಗೈಸ್, ಲವರ್ ಸ್ಪಾಟ್ ಆಗಿದೆ ಫೋರ್ಟು. ಹಿಡಿಯೋಕ್ಕೆ ಮೆಟ್ಲಿದೆ. ಗೈಸ್, ನಾನು ಅಂದೆ ಅವನಿಗೆ, ಇದು ಚಿಕ್ಕದುಗಳನ್ನ ಫೋಟೋ ಅಂದೆ. ಇವನು ಆಯಿತು, ಇದನ್ನು ರೆಕಾರ್ಡ್ ಮಾಡ್ಕೋ, ಮೇಲ್ಗಡೆ ಹೋದಾಗ ಇದೇ ಮಾತಾಡಬೇಕು ಅಂದ. ಇಲ್ಲೋಡೋ ಆಯಿತು ಏಜಸ್, ಆಯಿತು ಗೈಸ್, ನೋಡೋಣ ಏಜಸ್ ಹೇಳಿದ ಮಾತು ನಿಜ ಆಗುತ್ತೆ ಇಲ್ವ ಅಂತ. ಓಹೋ, ಅಲ್ಲ ಒಂದು ಫ್ಯಾಮಿಲಿ ಹೋಯ್ತಾರೆ, ಅವ್ರ ಜೊತೆ ನಾವು ನುಗ್ಬಿಡ್ತಾ ಇದ್ದೀವಿ ಮ್ಯಾಕೆ. ಹಿಂಗಾಸಿಂದ ನಡ್ಕೊಂಡು ಹಂಗೇ ಮ್ಯಾಲ್ಕೆ ಹೋಯ್ತಾ ಇರ್ಬೇಕು. ಇವಾಗ ಮೆಟ್ಲತ್ತದು ಐತೆ ಗೈಸ್, ನೋಡೋಣ. ಸ್ಟಾರ್ಟ್ ಆಗಿದೆ ಮೆಟ್ಟಿಲುಗಳ ಹತ್ತುವುದು. ಪಿರಂಗಿಗಳೆಲ್ಲ ನೋಡ್ಬೋದು ನೀವು, ಇಲ್ಲೇ ಬಾರ್ಡ್ರಲ್ಲೇ ಇದೆ. ಬನ್ನಿ ಹತ್ತೋಣ. ಅವ್ನು ಆಗಲ್ಲ ಅಂತಾನೆ. ಜೀವನದಲ್ಲಿ ಒಂದೇ ಹೇಳೋದು, ಯಾರು ಹಿಂಗೆ ಆಗಲ್ಲ ಅಂತಾರೋ ಜೀವನದಲ್ಲಿ ಮಾಡೇ ತೋರಿಸ್ಬೇಕು. ಅವ್ರಿಗೆ ಹತ್ತಿ ತೋರಿಸ್ಬಿಡ್ಬೇಕು.
ಏಯ್ ಹತ್ತದಪ್ಪ ಹೋಗು, ನೀನೇನು ಹೇಳ್ತೀವಿ ಹೋಗು. ಹತ್ಬಿಟ್ಟು ತೋರ್ಸೋಣ ಗೈಸ್, ಫುಲ್ ಹತ್ತೋಣ. ಹತ್ತುತ್ತೀವನಾ ಮ್ಯಾಕೆ ಶಿಷ್ಯ? ಹತ್ತೋಣ ಗೈಸ್, ಫುಲ್ ಹತ್ತೋಣ. ಹತ್ತುತ್ತಾ ಇದ್ದೀವಿ, ಹತ್ಬಿಟ್ಟು ಸಿಗ್ತೀವಿ. ಇಂಟ್ರೆಸ್ಟಿಂಗ್ ಇದ್ರೆ ತೋರಿಸ್ತೀವಿ. ನೋಡಿರಿ ಹೆಂಗೈತೆ ಮೆಟ್ಲುಗಳು. ಸ್ಕೂಲ್ ಹುಡುಗರು ಬಂದವೆ. ಗೈಸ್ ನೋಡಿ, ಇದೇನೋ ಸಿಕ್ಕೈತೆ. ಒಳ್ಳೆ ಸೆಲ್ ಇದ್ದಂಗೆ ಐತೆ. ಒಂದು 20 ನಿಮಿಷ ಹತ್ತಿದ್ದೀವಿ ಮೇಲ್ಗಡೆ. ಇವಾಗ ಈ ಕಡೆ ಸೀನ್ರಿ ತೋರಿಸ್ತೀನಿ ಬನ್ನಿ ನಿಮಗೆ. ವ್ಯಾಶ್ಮ್ಯಾನು ಪ್ರೇಮಿಗಳು ಬಂದು ಆರ್ಬಿಡ್ತಾರೆ ಅಂತ. ಇವ್ರು ಯಾರು ಗೈಸ್? ಇವರು ಹೊರಡ್ರಿ ಏನೋ ಮಾಡ್ತಾವ್ರೆ. ಓಹೋ ನೋಡಿ ಗೈಸ್, ನಾವು ಇನ್ನೇನು ಸೂರು ಇದ್ದೀವಿ ಅಷ್ಟೇ, ಹತ್ಬಿಡ್ಬೋದು. ಈಸಿ ಐತೆ ಬೆಟ್ಟ ಗೈಸ್. ನೋಡಿ ಹಂಗೆ ಹತ್ಬಿಟ್ಟಿದ್ದೀವಿ, ಇನ್ನೊಂದು ಸ್ವಲ್ಪನೇ ಇರೋದು. ಫೈನಲ್ಲೇ ಹತ್ತಿದ್ದೀವಿ ಗೈಸ್. ಏನು ಈಸಿನೇ, ಸ್ವಲ್ಪ ಟಫ್ ಅಷ್ಟೇ ಗೈಸ್. ಹತ್ಬೋದು, ಒಟ್ಟಲ್ಲಿ ಹತ್ತಲಿಲ್ವಾ? ಹತ್ತುತ್ತಾ ಇದ್ದೀವಿ ಗೈಸ್. ಗೈಸ್ ಇದ್ರ ಮೇಲ್ಗಡೆ ಚಾಮುಂಡಿ ತಾಯಿ ದೇವಸ್ಥಾನ ಐತೆ. ಏನು ಚೆನ್ನಾಗೈತೆ ಗೈಸ್. ಕೈ ಮುಕ್ಕೊಂಡು ಬಂದು ಗೈಸ್ ನೋಡಿ ದೇವ್ರದ್ದು. ನೋಡಿ ಏನಂತ ಹೇಳಿದೆ ನಿಮಗೆ. ಫೈನಲ್ ಆಗಿ ಮೇಲ್ಗಡೆ ಇರೋ ಪ್ಯಾಲೇಸಿಗೆ ಬಂದಿದ್ದೀವಿ. ಗೋಲ್ಕೊಂಡ ಫೋರ್ಟಿಗೆ ಟಾಪಿಗೆ ಬಂದಿದ್ದೀವಿ. ಏನು ಬ್ರೋ ಹೆಂಗೆ? ಇವಾಗ ಸುಸ್ತಾಗೈತು ಗೈಸ್. ದೇವ್ರ ನೋಡಿ ಎಲ್ಲ ಹೊಂಟೈತೆ ನನಗೆ ಇವಾಗ ಆಯಸ್ಸ. ಇದೆ ಇವಾಗ ಇಲ್ಲಿ ಏನೈತೆ ತೋರಿಸ್ಬಿಡ್ತೀನಿ ಬರ್ರಿ. ಓಹೋ ಫೈನಲ್ ಹತ್ತಿದ್ದಾಯ್ತಪ್ಪ. ಗೈಸ್ ನೋಡಿ ಮೇಲ್ಗಡೆ ಬಂದರೆ ಈ ಥರ ಕಾಣುತ್ತೆ. ತಿರ್ಗಾ ಎಷ್ಟು ಸಿಕ್ಕಾಪಟ್ಟೆ ಪಾಠಗಳೈತೆ. ಇವಾಗ ಇಲ್ಲಿಂದ ಮೇಲೆ ಕತ್ತಬೇಕು ತಿರ್ಗಾ. ಇಲ್ಲಿ ಏನಿಲ್ಲ ಗೈಸ್ ಅಂತದ್ದು ನೋಡೋದು ನಿಮಗೆ. ಹತ್ತೋಣ ಆದರೂ ಫುಲ್ಲು ಟಾಪ್ಗೆ ಗೈಸ್. ನೋಡಿ ಈ ದಾರಿಲಿ ಬಂದು ಹಿಂಗೆ ಬಂದರೆ ಟಾಪ್. ಫೈನಲ್ ಆಗಿ ಗೈಸ್. ಇಲ್ಲಿ ನೋಡ್ರಿ ಈ ಸೈಡಲ್ಲಿ ಹೆಂಗೆ ಕಾಣಿಸ್ತೈತೆ. ಈ ಸೈಡಲ್ಲಿ ಹಿಂಗೈತೆ ಗೈಸ್. ಅಯ್ಯಪ್ಪ ಆ ಕಡೆ ತೋರಿಸಿ ಬರ್ರಿ. ಫುಲ್ಲು ಸುಸ್ತಾಗ್ಬಿಡಿ ನನಗಂತೂ ಗೈಸ್. ನೋಡ್ರಿ ರೀಲ್ಸ್ ಎಲ್ಲ ಮಾಡ್ತಾರೆ ಇಲ್ಲಂತೂ. ಫೈನಲ್ ಆಗಿ ಎಲ್ಲ ಹತ್ತಿದ್ದೀವಿ ಗೈಸ್. ಆವಾಗಲೇ ಅಲ್ಲಿದ್ದು ಇವಾಗ ಹೊರಗಾನ ನೋಡ್ರಿ. बोलो गोलकोंडा है हम लोग घूमने के लिए गए, तो बहुत अच्छा दृश्य है, दिखाइए गाइस इधर ಈ ಥರ ಸಪೋರ್ಟ್ ಬೇಕು ಗೈಸ್. ಪಾಪ ಹೆಲ್ಪ್ ಮಾಡೋಣ ಮಾತಾಡ್ತಾರೆ. ನಮಗಂತೂ ನಡೆದೊಂದು ಸಿಕ್ಕಾಬಿಡ ಸುಸ್ತಾಗ್ಬಿಡೈತೆ. ಲೇ ಆವಾಗಲೇ ಹಿಂಗೆ ಹತ್ತಿದ್ರೆ ಈಸಿ ಆಗ್ಬಿಡೋದೇನ ಕಣ್ಲ. ಗೈಸ್ ಯಾವ ಥರ ಇದೆ ನೋಡಿ. ಗಾಯ್ಸ್ ಒಳ್ಳೆ ಗಾಳಿ ಬೀಸ್ತೈತೆ. ಈ ಕಡೆ ಎಲ್ಲ ನೋಡ್ಬೋದು ನೀವು. ಒಳ್ಳೆ ಏರ್ ಪೊಲ್ಯೂಷನ್ ಆದಂಗಿದೆ, ಮಂಜು ಥರ. ಸರಿನಾ? ಓಕೆ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಗೋಲ್ಕೊಂಡ ಫೋರ್ಟ್ಸ್ ವಿಡಿಯೋ. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದೀರ ಅಂತ ಅನ್ಕೊತೀನಿ ಗೋಲ್ಕೊಂಡ ಫೋರ್ಟ್ಸ್ ಬಗ್ಗೆ. ಇದೇ ಥರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.